ಗೌರಿ ಗಣೇಶ ಹಬ್ಬ ಬಂತು ಅಂದ್ರೆ ಸಾಕು, ಚಿಕ್ಕಬಳ್ಳಾಪುರದಲ್ಲಿ ಗಲ್ಲಿಗೊಂದು ಗಣೇಶ ಮೂರ್ತಿಯನ್ನಿಟ್ಟು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ. ಈ ಬಾರಿ ರಾಜ್ಯ ಸರ್ಕಾರ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಗಣೇಶ ಪ್ರತಿಷ್ಠಾಪನೆ ಮಾಡುವವರಿಗೆ ಪೊಲೀಸ್ ಇಲಾಖೆಯಿಂದ ಗೈಡ್ಲೈನ್ಸ್ ನೀಡಲಾಗಿತ್ತು. ಅದರಂತೆ ಗಣೇಶ ಪ್ರಿಯರು ತಮ್ಮ ಏರಿಯಾಗಳಲ್ಲಿ ಗಣೇಶ ಮೂರ್ತಿಗಳನ್ನಿಟ್ಟು ಅದ್ದೂರಿ ಆಚರಣೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಎಚ್ಎಸ್ ಗಾರ್ಡನ್ನಲ್ಲಿ ಶ್ರೀ ಗಜಾನನ ಗೆಳೆಯರ ಬಳಗದಿಂದ 6ನೇ ವರ್ಷದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು, ಪ್ರತಿ ವರ್ಷದಂತೆ ಗಣೇಶ ಹಬ್ಬದ 3ನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿಕೊಂಡು ಬಂದಿದ್ದಾರೆ. ಇದೇ ಮೊದಲ ಬಾರಿಗೆ 10 ಕೆಜಿಯ ಲಾಡುವನ್ನು 5,000ಕ್ಕೆ ಹರಾಜಿಗಿಟ್ಟು ಹೂವಿನ ವರ್ತಕರಾದ ಡಿಕೆವಿ ವೆಂಕಟರಾಜು 51,000 ಮೊತ್ತಕ್ಕೆ ಕೂಗಿ ದೇವರ ಲಾಡುವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇವಾಗ ಎಷ್ಟು ಪ್ಲಾನ್ ಇಟ್ಟಿದೆ ಅಂದಾಜು? ಪ್ರೈಸ್ ಬಂದು 5,001 ರೂಪಾಯಿ. ನೋಡೋಣ ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ. ಒಂದು ಶ್ರೀ ಗಜಾನನ ಗೆಳೆಯರ ಬಳಗದಿಂದ 50,000ಗಳು NSB 51,000ಕ್ಕೆ ಈ ಬೃಹತ್ ಗಾತ್ರದ ಲಡ್ಡು ನಿಮ್ಮ ಕೈ ಸೇರಿದೆ. ಈ ಗೆಳತಿಯನ್ನ ಗೌರವವನ್ನ ಹೇಗೆ ಸ್ವೀಕಾರ ಮಾಡ್ತೀರಾ? ಗೆಳೆಯರ ಬಳಗ ಎಚ್ಎಸ್ ಗಾರ್ಡನ್ ವಾರ್ಡ್ ನಂಬರ್ 22. ನಾವು ಇವತ್ತು 6ನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಇವತ್ತು ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ ಅಂತ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಮತ್ತು ದೇವರ ಕೈಯಲ್ಲಿ ಇಕ್ಕಿದ್ದು ಲಡ್ಡು ಪ್ರಸಾದವನ್ನು ಹರಾಜಿಗೆ ಇಕ್ಕಿದ್ವಿ. ನಮ್ಮ ಬೇಸ್ ಪ್ರೈಸ್ ಬಂದು 5,000 ಇತ್ತು, 51,000 ಆಗಿದೆ. ಖುಷಿ ಆಗ್ತಾಯಿದೆ. DKV ಅವರು ತಗೊಂಡಿದ್ದಾರೆ. ಮತ್ತು ನಾಳೆನೂ ಅನೇಕ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಮತ್ತು ಸಿಂಗಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ. ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಇನ್ನು ಇದೇ ಶ್ರೀ ಗಜಾನನ ಗೆಳೆಯರ ಬಳಗದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು, ಈ ವೇಳೆ ಪುಟಾಣಿಗಳಿಂದ ಹಿಡಿದು ಯುವಕರು ಸಿನಿಮಾ ಮತ್ತು ಭಕ್ತಿ ಹಾಡುಗಳಿಗೆ ನೃತ್ಯ ಮಾಡಿ ಸಾರ್ವಜನಿಕರಿಗೆ ಮನರಂಜನೆ ನೀಡಿದ್ರು. ಈ ವೇಳೆ ನೆರೆದಿದ್ದ ಸಾರ್ವಜನಿಕರು ಶಿಲ್ಲೆ ಕೇಕೆ ಹೊಡೆದು ಎಂಜಾಯ್ ಮಾಡಿದ್ರು. ಚಪ್ಪಾಳೆ ಹೊಡಿತೀರಾ ಅಂತ ಅವ್ರು ಕೌಂಟ್ ಮಾಡ್ತಾರೆ, ನೋಡೋಣ. ಏನು ಶ್ರೀ ಗಜಾನನ ಗೆಳೆಯರ ಬಳಗ ಕೆಳಗಿನ ತೋಟ ನಮ್ಮ ಗ್ರಾಮದಲ್ಲಿ ಇವತ್ತು ಅದ್ಧೂರಿಯಾಗಿ ಎಲ್ಲ ಯುವಕ ಮಿತ್ರರು ಒಂದು ಗಣೇಶ ಉತ್ಸವವನ್ನು ಮಾಡ್ತಾಯಿದ್ದಾರೆ. 1894ರಲ್ಲಿ ಲೋಕಮಾನ್ಯ ಬಾಲಗಂಗಾಧರನಾಥ್ ತಿಲಕ್ರವರು ಏನು ಇವತ್ತು ದೇಶವನ್ನು ಕಟ್ಟುವ ಸಲುವಾಗಿ ಈ ಒಂದು ಗಣೇಶೋತ್ಸವವನ್ನು ಆಚರಣೆ ಮಾಡಿದ್ರು. ಅದರ ಒಂದು ಸಲುವಾಗಿ ಇವತ್ತು ದೇಶಾದ್ಯಂತ ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಎಲ್ರಿಗೂ ಯುವಕರು ಒಗ್ಗೂಡಿ ಏನು ಆವತ್ತು ಸ್ವತಂತ್ರ ದಿನಾಚರಣೆ ಬರಬೇಕು ಎನ್ನುವ ಸಲುವಾಗಿ ಬ್ರಿಟಿಷರನ್ನು ದೇಶವನ್ನು ಬಿಟ್ಟು ಓಡಿಸಬೇಕೆನ್ನುವ ಸಲುವಾಗಿ ಅವತ್ತು ಗಣೇಶೋತ್ಸವವನ್ನು ಮಾಡಿದ್ರು. ಅದೇ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಎಲ್ಲ ಯುವಕ ಮಿತ್ರಗಳು ನಾನು ಹೇಳೋದಿಷ್ಟ, ಎಲ್ಲರೂ ಸಾರ್ವಜನಿಕವಾಗಿ ಒಂದು ಸಾಮಾಜಿಕ ಕಳಕಳಿಯಿಂದ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಿ ಯುವಕರು ತಂಡೋಪತಂಡವಾಗಿ ಭಾಗವಹಿಸಿ ಇವತ್ತು ನಮ್ಮ ಕೆಳಗಿನ ತೋಟದಲ್ಲಿ ಒಂದು 15 ತಂಡ ಗಣೇಶೋತ್ಸವಗಳನ್ನು ಮಾಡ್ತಾಯಿದ್ದಾರೆ. ಎಲ್ರಿಗೂ ನಾನು ಇಷ್ಟೇ ಹೇಳೋದು, ಎಲ್ಲರೂ ಈ ನಗರದಲ್ಲಿ ಸಾವಿರಾರು ಜನ ಗುಂಪುಗಳಾಗಿ ಮಾಡಿ ಗಣೇಶೋತ್ಸವಗಳನ್ನು ಮಾಡ್ತಾಯಿದ್ದಾರೆ. ಎಲ್ರಿಗೂ ನಾನು ಹೇಳೋದಿಷ್ಟೇ, ಎಲ್ಲರೂ ಸಹ ಸಮಾಜ ಸೇವೆಯಲ್ಲಿ ತೊಡಗಬೇಕು.
ಅವರವರ ಒಂದು ವಾರ್ಡ್ಗಳಲ್ಲಿ ಸ್ವಚ್ಛತೆ ಆಗಿರ್ಬೋದು, ಕಷ್ಟ ಸುಖಗಳಲ್ಲಿ ಭಾಗವಹಿಸಿ ಸಮಾಜ ಸೇವೆ ಮಾಡಬೇಕು. ಮುಂದಿನ ದಿವಸದಲ್ಲಿ ದೇಶ ಕಟ್ಟುವ ಒಂದು ಸಲುವಾಗಿ ಈ ಕಾರ್ಯಕ್ರಮ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾನು ಹೇಳ್ತಾ ಎಲ್ಲ ನನ್ನ ಗಜಾನನ ಗೆಳೆಯರ ಬಳಗದ ಸಂಘದವರಿಗೆ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ವೇಳೆ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಶ್ರೀ ಗಜಾನನ ಗೆಳೆಯರ ಬಳಗದಿಂದ ಗಣ್ಯರನ್ನು ಸನ್ಮಾನಿಸಲಾಯಿತು. ಕಾಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.